ಕೆಜೆ ಜಾರ್ಜ್ ರೆಸಾರ್ಟ್ನಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್. ಎಸ್, ಸಿದ್ದರಾಮಯ್ಯ ಅಂಡ್ ಟೀಮ್ ಅಂತನಾದ್ರೂ ಮಾಡ್ಬೇಕು ಅದನ್ನ. ಎಸ್, ಎಂಡ್ ಅಂತಷ್ಟೇ ಆಗಿದೆ. ಸಿದ್ದು ಸರ್ಕಾರದಲ್ಲಿ ಮಂತ್ರಿ ಆದವರಿಗೆ ಬಿಗ್ ಶಾಕ್ ಆಗಬಹುದು. ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಗಲಿಲ್ಲ ಅನ್ನುವ ನೋವಿದೆ. ಅದರಲ್ಲಿ ಯಾರೆಲ್ಲ ಇದ್ದಾರೆ? ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಇರ್ಬೋದು, ಕೆ ವೆಂಕಟೇಶ್ ಇರ್ಬೋದು, ಮತ್ತೆ ಸಂತೋಷ್ ಲಾಡ್ ಅವರಿಗೆ ಶಾಕ್ ಆಗಿರಬಹುದು ಅನ್ನುವ ಮಾಹಿತಿ ಇದೆ. ಅತ್ತ ಆಕಾಂಕ್ಷಿಗಳ ಜೊತೆ ಕೇರಳದಲ್ಲಿ ಸಿದ್ದರಾಮಯ್ಯನವರು ಕೂತಿದ್ದಾರೆ. ಸಿದ್ದು ಜೊತೆ ಮಹದೇವಪ್ಪ, ವೆಂಕಟೇಶು, ಪೊನ್ನಣ್ಣ, ಹಂಪನಗೌಡ ಬಾದರ್ಲಿ ಕೂಡ ಕೇರಳದಲ್ಲಿ ಠಿಕಾಣಿ ಹೂಡಿದ್ದಾರೆ. ಎಸ್, ದಿಸ್ ಇಸ್ ದ ನ್ಯೂಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಓಕೆ, ಅಂದರೆ ಈಗ ಡಿ ಕೆ ಶಿವಕುಮಾರ್ ಆತ್ಮೀಯರು, ಅತ್ಯಾಪ್ತರು, ಬೇಕಾದವರು, ಬೆಂಬಲಿಗರು, ಹಿತೈಷಿಗಳು ಒಂದು ಕಡೆ ಅಲ್ವಾ, ತುಂಬ ಯಂಗ್ ಎನರ್ಜೆಟಿಕ್ ಲೀಡರ್ಸ್ ಅನ್ನುವ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅಂಥವರನ್ನು ಇಲ್ಲಿ ಸಂಪುಟಕ್ಕೆ ತೆಗೆದುಕೊಂಡು ಶಿವಸೇನೆಯ ಭಾಗಿದಾರನಾಗಿ ಮಾಡಬಹುದು. ಅದರಲ್ಲೇ ಈಗ ಶಿವಸೇನೆಯಲ್ಲಿ ಸಿದ್ದರಾಮಯ್ಯ ಸೇನೆಯವರು ಜಾಯ್ನ್ ಆದರೆ ಹಿಂಗಿರುತ್ತೆ, ಯಾರು ಆಗ್ತಾರೆ, ಎಷ್ಟು ಸವಾಲಿದೆ ಅನ್ನೋದು ಮತ್ತೊಂದು ಕತೆ. ಅದರಲ್ಲಿ ಮಹದೇವಪ್ಪ, ವೆಂಕಟೇಶ್, ಪೊನ್ನಣ್ಣ, ಹಂಪನಗೌಡ ಬಾದರ್ಲಿ ಏನೆಲ್ಲ ಈಗ ಸಿದ್ದರಾಮಯ್ಯ ಜೊತೆ ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀವಲ್ಲ. ರೆಸಾರ್ಟ್ ಅಂದರೆ ನಾವು ಹಂಗೆ ಅಂತೀವಪ್ಪ ಅಲ್ವಾ. ರೆಸಾರ್ಟ್ ಭಾಳ ಕಷ್ಟ ಇದೆ ರೀ, ಅಲ್ಲೇನೋ ಕೆಲಸ ಇದೆ, ರೆಸಾರ್ಟ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಇಲ್ಲ, ಇಲ್ಲಿ ಸಮಸ್ಯೆಗಳಿರೋದ್ರಿಂದ ಇರ್ಬೋದು, ಅಥವಾ ಬಹಳ ಜವಾಬ್ದಾರಿಯಿಂದ ಟಯರ್ಡ್ ಆದಾಗಲೂ ಕೂಡ ರೆಸಾರ್ಟಿಗೆ ಹೋಗೋದು ಬಹಳ ಸಾಮಾನ್ಯ ವಾಡಿಕೆ. ಎಸ್, ಒಟ್ಟಿನಲ್ಲಿ ಸಿದ್ದು ಆಪ್ತರು, ಡಿ ಕೆ ಶಿ ಆಪ್ತರು ಮತ್ತು ಹೈಕಮಾಂಡ್ಗೆ ಪರಮಾಪ್ತರು, ಹೀಗೆ ಎಲ್ಲ ಕ್ಯಾಟಗರಿಗಳು ಕೂಡ ಇರುತ್ತವೆ. ಆ ಕಾರಣ ಈಗ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಸಿಗಲ್ಲ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಅಂತೂ ಖಂಡಿತವಾಗ್ಲೂ ಇದೆ. ಓಕೆ, ಹಾಗಾದರೆ ಸಿದ್ದರಾಮಯ್ಯ ಆಪ್ತರ ಆತ್ಮೀಯರ ಕಥೆ ಏನು? ಓಕೆ, ಆ ಕಥೆಯಲ್ಲಿ ಯಾರೆಲ್ಲ ಇದ್ದಾರೆ? ಕನಕಗಿರಿಯ ಶಿವರಾಜ್ ತಂಗಡಗಿ ಇದ್ದಾರೆ, ವಿರಾಜಪೇಟೆಯ ಎ ಎಸ್ ಪೊನ್ನಣ್ಣ ಇದ್ದಾರೆ. ಇವರೆಲ್ಲ ಸಿದ್ದು ಆ್ಯಂಡ್ ಟೀಮ್ ಅಂತೀವಲ್ಲ ಹಾಗೆ. ಓಕೆ, ಇನ್ನು ಗದಗದ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಯಲಬುರ್ಗಾದ ಬಸವರಾಜ್ ರಾಯರೆಡ್ಡಿ ಕೂಡ, ಎಸ್, ಅವರು ಕೂಡ ಇದ್ದಾರೆ. ಆಳಂದಾದ ಬಿ ಆರ್ ಪಾಟೀಲ್ ಅವರು ಕೂಡ ಆ ಪಟ್ಟಿಯಲ್ಲಿದ್ದಾರೆ. ಇದೆಲ್ಲ ಡಿ ಕೆ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗಬೇಕಾ, ಆಗಬಾರ್ದಾ, ಆಗ್ತಾರಾ, ಒಟ್ಟಿನಲ್ಲಿ ಗೊತ್ತಿಲ್ಲ. ಆದರೆ ಇವರೆಲ್ಲ ಲಿಸ್ಟಲ್ಲಿದ್ದಾರೆ. ಗಾಂಧಿನಗರದ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಅವರು, ಇವರೆಲ್ಲ ಸಿದ್ದರಾಮಯ್ಯ ಅತ್ಯಾಪ್ತರ ಕಥೆ ಇದು. ಓಕೆ, ಕಲಘಟ್ಟಿಯ ಸಂತೋಷ್ ಲಾಡ್, ಕನಕಗಿರಿಯ ಶಿವರಾಜ್ ತಂಗಡಿಗೆ, ಇವರೆಲ್ಲ ಸಿದ್ದರಾಮಯ್ಯನವರ ಈ ಸುದೀರ್ಘ ಮುಖ್ಯಮಂತ್ರಿಯ ಅವಧಿ ಮುಗಿದ ನಂತರ, ರಾಜೀನಾಮೆ ಕೊಟ್ಟ ನಂತರ ಬಹಳ ಮೌನಕ್ಕೆ ಶರಣಾದಂಥವರು, ಬಹಳ ಒಂದು ಗಾಢವಾದ ಬಾಂಡೇಜ್ನ ಅವ್ರ ಜೊತೆ ಇಟ್ಕೊಂಡಿದ್ರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಬಹಳಷ್ಟು ಜನ ಮೂಕ ವಿಸ್ಮಿತರಾಗಿದ್ದರು, ಕಣ್ಣೀರು ಹಾಕಿದ್ರು, ಅಂಥವರೆಲ್ಲ ಇದ್ದಾರೆ ಅಲ್ವೇ. ಎಸ್, ಈಗ ಏನು ಮ್ಯಾಟ್ರು ಅಂತ ಮತ್ತಷ್ಟು ಕೇಳೋಣ. ಇನ್ಸೈಡ್ ಸ್ಟೋರಿ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈಸ್ ಆನ್ ಫೋನು. ಓಕೆ, ಎಸ್, ಶಿ ಈಸ್ ಆನ್ ಫೋನ್. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್. ದೀಪಾ, ಸಂಪುಟ ಸಂಕಟ ಸದ್ಯಕ್ಕೆ ಮುಗಿಯೋಲ್ಲ, ಯಾವ ಲಕ್ಷಣಗಳು ಕಾಣ್ತಾ ಇದ್ದಾವ ಇಲ್ವಾ ಅನ್ನೋದನ್ನು ನೀವು ಹೇಳಬೇಕು. ಜೊತೆಗೆ ಸಿದ್ದು ಆಪ್ತರ ಕಥೆ ಏನು, ಡಿ ಕೆ ಶಿವಕುಮಾರ್ ಆಪ್ತರ ಕಥೆ ಏನು, ಹಾಗೆ ನಮ್ಮ ಜನರ ಕಥೆ ಏನು ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು, ಗಮನದಲ್ಲಿಟ್ಕೊಂಡು ಈಗ ಸದ್ಯಕ್ಕೆ ಯಾರು ಮೇಲುಗೈ ಸಾಧಿಸ್ತಾರೆ, ಸದ್ಯಕ್ಕಿರೋ ತೊಡಕೇನು, ಈಗ ಇಲ್ಲಿ ನಾವೇನು ತೋರಿಸ್ತಾ ಇದ್ದೀವಲ್ಲ, ಇವರೆಲ್ಲರಿಗೂ ಕೂಡ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವ ಒಂದು ಖಚಿತವಾದಂಥ ಮುದ್ರೆ ಏನಾದರೂ ಒತ್ತಬಹುದಾ, ಅಥವಾ ಇಲ್ಲ ಹಂಗೆಲ್ಲ ಹೇಳೋಕ್ಕಾಗಲ್ಲ ಅಂತ ಏನಾದರೂ ಇದೆಯಾ? ವಾಟ್ ಇಸ್ ದ ಸ್ಟೇಟಸ್? ರಾಘವ್ ಸೂರ್ಯ, ಎರಡನೇ ಪಟ್ಟಿ ರಿಲೀಸ್ ಬಹುತೇಕವಾಗಿ ಜುಲೈ 15ರ ನಂತರ, ಅಂದ್ರೆ ಎರಡನೇ ವಾರದಲ್ಲಿ ಆಗುತ್ತೆ ಅನ್ನುವಂತಹದ್ದಿದೆ. ಅದರ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹೈಕಮಾಂಡ್ ಕರೆ ಬಂದಿರುವಂತಹದ್ದು, ಯಾರ ಲಾಬಿಗೂ ಮಣಿಯುವಂತಿಲ್ಲ, ಎಲ್ಲವನ್ನೂ ಕೂಡ ಪಕ್ಷ ಗಮನಿಸ್ತಿದೆ. ಒತ್ತಾಯಗಳು, ಒತ್ತಡಗಳು ಸ್ವಾಮೀಜಿಗಳ ಮೂಲಕ, ಕಾರ್ಯಕರ್ತರ ಮೂಲಕ, ಬೆಂಬಲಿಗರ ಮೂಲಕ ಬರ್ತಾ ಇದೆ. ಅದೆಲ್ಲವನ್ನೂ ಕೂಡ ನಾವು ನೋಡ್ತಿದ್ದೀವಿ. ಸರಿಯಾದ ಸಮಯದಲ್ಲಿ ಸರಿಯಾದಂತವ್ರಿಗೆ ನಾವು ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂಥದ್ದನ್ನ ಒಂದು ಸ್ಪಷ್ಟ ಕರೆಯನ್ನ, ಅದರ ಜೊತೆಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ಮಧ್ಯೆ ದಿನದಿಂದ ದಿನಕ್ಕೆ ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಆ ಪಟ್ಟಿಯಲ್ಲಿ 4-5 ವರ್ಗದ ರೀತಿಯಲ್ಲಿ ಅದು ಡಿವೈಡೇಷನ್ ಅನ್ನು ಕೂಡ ತೆಗೆದುಕೊಳ್ತಿದೆ. ಅಂದ್ರೆ
ಒಂದು ಜಾತಿವಾರು ಲೆಕ್ಕಾಚಾರದಲ್ಲಿ ಹಾಕಲಾಗಿದೆ, ಪ್ರದೇಶವಾರು ಲೆಕ್ಕ ಹಾಕಲಾಗಿದೆ, ಹಿರಿಯರು ಕಿರಿಯರು ಅನ್ನುವಂತಹದ್ದು, ಜೊತೆಗೆ ಹಿಂದಿದ್ದಂತಹ ಅನುಭವಿ ಸಚಿವರು ಅನ್ನುವಂತಹದ್ದು ಎಲ್ಲವೂ ಕೂಡ ಇದೆ. ಈ ಮಧ್ಯೆ ಮತ್ತೊಂದು ವಿಚಾರ ಏನಂದ್ರೆ DK ಟೀಮ್ ಅಂಡ್ ಸಿದ್ದರಾಮಯ್ಯ ಟೀಮ್ ಅನ್ನುವಂತಹದ್ದು ಹಾಗೆ ಮುಂದುವರೆದಿದೆ. ಅಂದ್ರೆ ಸಿದ್ದರಾಮಯ್ಯ ಅವರ ಸ್ಥಾನ ಬಿಟ್ಕೊಟ್ಟು ಅವರಿಗೆ ಸದ್ಯಕ್ಕೆ ರಿಲ್ಯಾಕ್ಸ್ ಮೂಡಲ್ಲಿ ಇದ್ರೂ ಕೂಡ ಅವರ ಟೀಮ್ ಅನ್ನುವಂತಹದ್ದು ಇದ್ದೇ ಇದೆ. ಆಪ್ತರಿಗೆ ಅವರೊಂದು ಮಾತು ಕೊಟ್ಟಿದ್ರು, ಜೊತೆಗೆ ಹೈಕಮಾಂಡ್ ಮುಂದೆ ಅದನ್ನ ಹೇಳಿದ್ರು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಾಗ ಅವರಿಗೆ ಈ ಒಂದು ಪಟ್ಟಿಯಲ್ಲಿ ಅಂದ್ರೆ 20 ಜನ ಉಳಿದಂತಹ ಸ್ಥಾನಗಳೇನಿದೆ ಅದರಲ್ಲಿ ಅವರಿಗೂ ಕೂಡ ಸಿಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಿದೆ. ಈ ಮಧ್ಯೆ DK ಶಿವಕುಮಾರ್ ಅವ್ರಿಗೆ ಇಲ್ಲಿಯವರೆಗೂ ಕೂಡ DK ಶಿವಕುಮಾರ್ ನಮ್ಮ ನಾಯಕ, ಅವರಿಗೆ CM ಸ್ಥಾನ ಸಿಗಬೇಕು ಅಂತೇಳಿ ಪದೇ ಪದೇ ಬಹಿರಂಗವಾಗಿ ಮಾತನಾಡ್ತಿದ್ದಂತಹ ಒಂದಿಷ್ಟು ಜನ ಹೊಸ ಶಾಸಕರು ಮತ್ತೆ ಹಳೆ ಶಾಸಕರು ಎಲ್ರೂ ಕೂಡ ಅವರಿಗೂ ಕೂಡ ಸಿಗಬೇಕು ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಿದೆ. ಹಾಗಾಗಿ 2ನೇ ಪಟ್ಟಿಯ ವಿಚಾರವಾಗಿ ಇಷ್ಟು ದಿನದ ಕತೆ ಒಂದಿತ್ತು, ಅಂದ್ರೆ ಒತ್ತಾಯಗಳು ಕೇಳಿ ಬಂದಿತ್ತು, ಒತ್ತಡಗಳು ಕೇಳಿ ಬಂದಿತ್ತು, ಭಾರಿ ಲಾಬಿಗಳು ನಡೀತಾ ಇತ್ತು, ದೆಹಲಿ ಮಟ್ಟದಲ್ಲಿ ಲಾಬಿಗಳು ಜೋರಾಗಿತ್ತು. ಇದೆಲ್ಲದರ ಮಧ್ಯೆ ಇವತ್ತು ಮಧ್ಯಾಹ್ನದಿಂದ ಒಂದಿಷ್ಟು ವಾತಾವರಣ ಬದಲಾದಂತೆ ಕಾಣಿಸ್ತಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರೇ ಕರೆ ಮಾಡಿ ಸೂಚನೆ ಕೊಟ್ರು ಅನ್ನುವಂತಹದನ್ನ DK ಶಿವಕುಮಾರ್ ಏನೋ ಒಂದು ಸ್ಪಷ್ಟಪಡಿಸಿದಂತಹದ್ದು ಅಥವಾ ಅವರ ಮೂಲಗಳಿಂದ ಬಂದಂತಹ ಸುದ್ದಿ ಏನಿದೆ, ಈಗ ಎಲ್ಲರನ್ನೂ ಕೂಡ ತಣ್ಣಗ್ ಮಾಡಿಸ್ಬೋದು, ಹೈಕಮಾಂಡ್ ಯಾರನ್ನ ಮಾಡ್ತಾರೋ ಮಾಡ್ಲಿ ಅನ್ನುವಂತಹ ನಿಲುವಿಗೂ ಕೂಡ ಒಂದಿಷ್ಟು ಜನ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಘವ್ ಸೂರ್ಯ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ಎಸ್, ರಾಜಕಾರಣ ಅಂತ ಹೇಳಿದರೆ ಹೀಗೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನು ಯಾವ ಸುದ್ದಿ ಸಿಗ್ನಿಫಿಕೆಂಟ್ ಆಗಿದೆ, ಯಾವ ವಿಚಾರ ಇಲ್ಲಿ ಪ್ರಸ್ತುತದಲ್ಲಿದೆ, ಸದ್ದು ಮಾಡ್ತಾ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇರ್ತೀವಿ. ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಈ ಸಂದರ್ಭದಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ ಪ್ರತಿ ಸುದ್ದಿನ ಕೊಡಬೇಕು ಅಂತ ಅನೇಕ ಸಲ ನಾನು ಹೇಳ್ತಾ ಇರ್ತೀನಿ. ಎಸ್, ದಟ್ಸ್ ವಾಟ್ 2+2 is not equal to 4. ಮುಂದೆ ಏನೇನು ಬದಲಾವಣೆಗಳಾಗಬಹುದು ಯಾವ ಕ್ಷಣಕ್ಕೆ ಅನ್ನೋದು ಇಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸದ್ಯದ ಸುದ್ದಿ.